ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ಬಂದ್ಬಿಟ್ಟು ಇವತ್ತು ನಿಮಗೆ ಕೃಷ್ಣ ಪರಮಾತ್ಮ ಏನು ಸಂದೇಶ ಕೊಡ್ತಾರೆ, ಅವ್ರು ನಿಮ್ಗೇನು ಸಂದೇಶ ಕೊಡೋಕ್ಕೆ ರೆಡಿ ಇದ್ದಾರೆ. ಮೇ ಬಿ ನೀವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ಬೋದು, ಇಲ್ಲ ನಿಮ್ಗೆ ಏನಾದ್ರು ಒಂದು ಮನಸ್ಸಿಗೆ ನೋವಾಗ್ತಾ ಇರ್ಬೋದು, ಇಲ್ಲ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಎಂಥದ್ದೇ ನೀವು ಸನ್ನಿವೇಶದಲ್ಲಿದ್ದರೂ ಸಹ ಈ ರೀಡಿಂಗ್ ನಿಮಗೆ ಗೈಡೆನ್ಸ್ ಕೊಡುತ್ತೆ. ಈ ವಿಡಿಯೋ ನಿಮ್ಮ ಹತ್ರ ತಲುಪಿದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಕೃಷ್ಣ ಪರಮಾತ್ಮನಿಂದ ಏನೋ ಮೆಸೇಜ್ ಇದೆ ಅಂತ, ಆಯಿತಾ? ಸೊ ಇಲ್ಲಿ 2 ಪೈಲ್ ಇದೆ. ಇದನ್ನ ಹೆಂಗೆ ನೀವು ಚೂಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಬರ್ತೀನಿ. ನನ್ನ ಜೊತೆ ಕಣ್ಮುಚ್ಕೊಳ್ಳಿ. 3 ಡೀಪ್ ಬ್ರೆತ್ಸ್ ತೊಗೊಳ್ಳಿ. ಉಸಿರು ಒಳಗೆ ತೊಗೊಳ್ಳಿ, ಉಸಿರು ಹೊರಗೆ ಹಾಕಿ, ಉಸಿರು ಒಳಗೆ ತೊಗೊಳ್ಳಿ, ಉಸಿರು ಹೊರಗೆ ಹಾಕಿ, ಉಸಿರು ಒಳಗೆ ತೊಗೊಳ್ಳಿ ಆ್ಯಂಡ್ ಉಸಿರು ಹೊರಗೆ ಹಾಕಿ. ಇವಾಗ ಕಣ್ಣು ಮುಚ್ಕೊಂಡೆ ನೀವು ಮನಸ್ಸಿನಲ್ಲಿ ಮೆಸೇಜ್ ಕೇಳ್ಕೊಳ್ಳಿ. ಏನಂತ ಕ್ವಶನ್ ಕೇಳ್ಕೊಳ್ಳಿ ಅಂತಂದರೆ, ಕೃಷ್ಣ ಪರಮಾತ್ಮ ನನಗೆ ನಾನು ಈಗಿರೋ ಸಿಚುವೇಶನ್, ನೀವು ಯಾವುದೇ ಸಿಚುವೇಶನಲ್ಲಿ ಸ್ಟಕ್ ಆಗಿದ್ರು ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಕೃಷ್ಣ ಪರಮಾತ್ಮ ಏನು ಮೆಸೇಜ್ ಕೊಡೋಕ್ಕಿದ್ದಾರೆ ಅಂತ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ. ಕಣ್ಣು ಮುಚ್ಕೊಂಡೆ ಯಾವ ಪೈಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡಿ. ಐ ಹೋಪ್ ನೀವು ಪೈಲ್ನ ಚೂಸ್ ಮಾಡಿದ್ರೆ ಅಂದ್ಕೊತೀನಿ. ನಿಮ್ಮ ವಿಡಿಯೋಲಿ ಸಿಗುವ. ಹಲೋ ಪೈಲ್ 1. ಸೊ ನಿಮಗೆ ಕೃಷ್ಣ ಪರಮಾತ್ಮನಿಂದ ಏನು ಮೆಸೇಜ್ ಇದೆ ಕಾರ್ಡ್ಸ್ ಪುಲ್ ಮಾಡ್ತಾ ಬರೋಣ. ಓಕೆ, ಏಂಜಲ್ ಗೈಡ್ಸ್, ಬೆಸ್ಟ್ ಗೈಡ್ಸ್, ಕೃಷ್ಣ ಪರಮಾತ್ಮನಿಂದ ನಮ್ಮ ಪೈಲ್ 1ಗೆ ಏನು ಮೆಸೇಜ್ ಇದೆ ಅವ್ರೀಗ ಹೋಗ್ತಾ ಇರೋ ಸಿಚುವೇಶನ್ಗೆ. ಹೋ ತುಂಬ ಕಾರ್ಡ್ಸ್ ಬಿದ್ದಿದೆ. ಸೊ ಇದೊಂದು ತೊಗೊಳ್ತೀನಿ, ಇನ್ನೊಂದು ಮೆಸೇಜ್ ಏನು ಕೊಡೋಕೆ ಇಷ್ಟಪಡ್ತೀರಾ? ಇನ್ನೊಂದು ಕಾರ್ಡ್ ಕೊಡಿ. ಪೈಲ್ 1ಗೆ ಕೃಷ್ಣ ಪರಮಾತ್ಮದಿಂದ ಏನು ಮೆಸೇಜ್ ಇದೆ? ಓಕೆ, ವಾವ್, ನಿಮಗೆ ತುಂಬ 3 ಅತ್ಯಂತ ಪವರ್ಫುಲ್ ಕಾರ್ಡ್ಸೇ ಬಂದಿದೆ. ವೆರಿ ನೈಸ್. ಸೊ ಫಸ್ಟ್ಲಿ ಕೃಷ್ಣ ಪರಮಾತ್ಮ ನಿಮ್ಮ ಜೊತೆ ತುಂಬಾ ಖುಷಿಯಾಗಿದ್ದಾರೆ. ಅಂದರೆ ನೀವು ಒಬ್ಬ ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿ. ಹೆಂಗಂತ ಅಂದರೆ ಲೈಕ್ ನೀವು ಲೈಫಲ್ಲಿ ತುಂಬ ಡಿಫಿಕಲ್ಟೀಸ್ ನೋಡಿದ್ದೀರ, ಇಲ್ಲ ಈಗಿನ ಕರೆಂಟ್ ಸಿಚುವೇಶನಲ್ಲಿ ನೀವು ತುಂಬ ಡಿಫಿಕಲ್ಟೀಸ್ ನೋಡ್ತಾ ಇರ್ಬೋದು. ಬಟ್ ಕೃಷ್ಣ ಪರಮಾತ್ಮ ನಿಮಗೆ ಕಂಪ್ಲೀಟ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ದಟ್ ನಿಮ್ಗೆ ತುಂಬ ಒಳ್ಳೆ ದಿನಗಳು ಬರ್ತಿದೆ. ಹೆಂಗಂತ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಇವಾಗ ಎಲ್ಲ ರಿಸೋರ್ಸಸ್ ಇದೆ. ಅಂದರೆ ನೀವು ಏನು ಅನ್ಕೊತಿದ್ದೀರಾ ಅದನ್ನು ಅಚೀವ್ ಮಾಡೋಕ್ಕೆ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಇದೆ. ಇಟ್ ಈಸ್ ಜಸ್ಟ್ ನೀವೇನಂತಂದರೆ ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಆಗ್ತಾ ಬರಬೇಕು. ಅರ್ಥ ಆಯ್ತಾ? ನಿಮ್ಮ ಹತ್ರ ತುಂಬ ಅಬಂಡೆನ್ಸ್ ಎನರ್ಜಿ ಇದೆ. ಅಂದರೆ ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡ್ಬೋದು, ಅಷ್ಟು ಕೇಪಬಿಲಿಟಿ ಇದೆ ನಿಮ್ಮ ಹತ್ರ. ಇನ್ಫೈನೈಟ್ ಪೊಟೆನ್ಷಿಯಲ್ ಇದೆ. ಅರ್ಥ ಆಯ್ತಾ? ನೀವು ಮೇ ಬಿ ಮೇಷರಾಶಿಯವರು ಇರ್ಬೋದು, ಇಲ್ಲ ಮಿಥುನ ರಾಶಿಯವರು ಇರ್ಬೋದು. ಇದು ಒಂದು ಕನ್ಫರ್ಮೇಷನ್ ಸೈನ್. ಇಲ್ಲ ಅಂತಂದರೆ ನೀವು ಮಕರ ರಾಶಿ, ಕುಂಭರಾಶಿ, ಇಲ್ಲ ವೃಷಭ ರಾಶಿ, ಈ 3 ರಾಶಿಯವರು ಇರ್ಬೋದು ನೀವು. ಇದು ಕನ್ಫರ್ಮೇಷನ್ ನೀವು ಅರ್ಥ ಮಾಡ್ಕೋಬೋದು. ನೀವು ತುಂಬ ಅಬಂಡೆಂಟ್ ವ್ಯಕ್ತಿ. ಅಂದರೆ ನೀವು ಮೆಂಟಲಿ ಒಂದು ಗೈಡೆನ್ಸ್ ಕೃಷ್ಣ ಪರಮಾತ್ಮ ಹೆಂಗೆ ಕೊಡ್ತಾ ಇದ್ದಾರೆ, ಫಸ್ಟ್ಲಿ ನಿಮ್ಮ ಬಗ್ಗೆ ತುಂಬ ಖುಷಿಯಾಗಿದ್ದಾರೆ, ಆಯಿತಾ? ಒಂದು ಗೈಡೆನ್ಸ್ ಹೆಂಗೆ ಕೊಡ್ತಾರೆ ಅಂತಂದರೆ, ಏನೇ ಡಿಸಿಷನ್ ಮಾಡುವಾಗಲಿ ತುಂಬ ಹಿಂದು ಮುಂದು ತುಂಬ ತರ್ಕ ಹಾಕ್ಬಿಟ್ಟು ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ನೀವೇನಾದ್ರು ನಾನಿದು ಪರ್ಟಿಕ್ಯುಲರ್ ಒಂದು ಸಿಚುವೇಶನಲ್ಲಿ ಇದಕ್ಕೆ ಹೋಗೋದೋ ಬೇಡವೋ ಅಂತ ಅಂದರೆ ಡೆಫಿನೆಟ್ಲಿ ಗೋ ಅಹೆಡ್. 3 ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಡೆಫಿನೆಟ್ಲಿ ತುಂಬ ಒಳ್ಳೆಯದಾಗುತ್ತೆ. ನೀವೇನೇ ಸಿಚುವೇಶನಲ್ಲಿ ಇದನ್ನು ಕೇಳ್ತಾ ಇದ್ದರೂ ಸಹ ಏನಂತ ಅಂದರೆ, ಬಿಕಾಸ್ ನೀವು ನಿಮ್ಮ ಮೇಲೆ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ, ಅಂದರೆ ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದೀರಾ, ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಹಾಗಾಗಿ ನಿಮಗೆಲ್ಲ ಬ್ಲೆಸ್ಸಿಂಗ್ ಆಗೇ ಟರ್ನ್ ಆಗ್ತಿದೆ. ಬಿಕಾಸ್ ನೀವು ಹೆಂಗೆ ನೋಡ್ಕೊತೀರೋ ಅದೇ ಥರನೇ ನಿಮಗೆ ಯೂನಿವರ್ಸ್ ವಾಪಸ್ ಕೊಡ್ತಾರೆ. ಸೊ
ನೀವೊಂದು ಕೋಟ್ ಕೇಳಿದಿರಲ್ಲ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ನೀವು ಆ ಥರ ವ್ಯಕ್ತಿ. ನಿಮ್ಮನ್ನು ನೀವು ಚೆನ್ನಾಗೇ ಹೆಲ್ಪ್ ಮಾಡ್ಕೊಂಡು ನೀವು ಚೆನ್ನಾಗೇ ವರ್ಕ್ ಮಾಡಿದ್ದೀರ, ಹಾಗಾಗಿ ಎಲ್ಲ ಬ್ಲೆಸ್ಸಿಂಗ್ ಬರ್ತಿದೆ. ಡೆಫಿನೆಟ್ಲಿ ನಿಮಗೆ ಡಿವೈನ್ ಗೈಡೆನ್ಸ್, ಕೃಷ್ಣ ಪರಮಾತ್ಮನ ಗೈಡೆನ್ಸ್ ಡೆಫಿನೆಟ್ಲಿ ಇದೆ. ಅರ್ಥ ಆಯ್ತಾ? ಎಲ್ಲ ಒಳ್ಳೆಯದಾಗುತ್ತೆ. ಪಾಸಿಟಿವ್ ಆಗಿರಿ. ಫೈನಾನ್ಷಿಯಲೂ ತುಂಬ ಸ್ಟೇಬಲ್ ಆಗ್ತೀರಾ. ಸ್ವಲ್ಪ ತಾಳ್ಮೆಯಿಂದ ಇರಿ, ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕ್ತಾಯಿರಿ. ಮತ್ತು ನೀವೇನಾದ್ರು ಒಂದು ಮದುವೆ ಬಗ್ಗೆ ಕೇಳ್ತಾ ಇದ್ದರೆ ಡೆಫಿನೆಟ್ಲಿ ಮದುವೆ ಆಗೋ ಚಾನ್ಸಸ್ ತುಂಬ ಇದೆ. ನೀವೇನಾದ್ರು ಮದುವೆ ಆಗೋದು ಬೇಡವೋ ಅಂತ ಕೇಳ್ತಾ ಇದ್ದೆ, ಡೆಫಿನೆಟ್ಲಿ ಅದು ಆಗೋ ಚಾನ್ಸಸ್ ತುಂಬ ಹೈ ಆಗಿದೆ. ಅರ್ಥ ಆಯಿತಾ? ಸೊ ಡೆಫಿನೆಟ್ಲಿ ನೀವೊಂದು ಸಿಚುವೇಷನಲ್ಲಿ ಇದು ಪರ್ಟಿಕ್ಯುಲರ್ ಥಿಂಗ್ ಹೋಗೋದೋ ಬೇಡವೋ ಅಂತ ಕೇಳ್ತಾ ಇದ್ದೆ, ಡೆಫಿನೆಟ್ಲಿ ಗೋ ಅಹೆಡ್. ತುಂಬ ಪಾಸಿಟಿವ್ ಆಗಿದೆ. ನಿಮ್ಮ ಹತ್ರ ಏನು ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಏನು ಅಚೀವ್ ಮಾಡೋಕ್ಕೆ ನೀವು ಅನ್ಕೊತಾ ಇದ್ದೀರೋ ಅದನ್ನ ಅಚೀವ್ ಮಾಡೋ ಎಲ್ಲ ರಿಸೋರ್ಸಸ್ ನಿಮ್ಮ ಹತ್ರ ಇದೆ. ಏನಂದರೆ ಜಸ್ಟ್ ನೀವು ಅದಕ್ಕೆ ಎಫರ್ಟ್ಸ್ ಹಾಕಬೇಕು, ಕನ್ಸಿಸ್ಟೆಂಟಾಗಿ ಹೋಗ್ತಾ ಇರಬೇಕು. ಬಿಕಾಸ್ ಕೃಷ್ಣ ಪರಮಾತ್ಮ ನಿಮಗೆ ತುಂಬ ಖುಷಿಯಾಗಿದ್ದಾರೆ. ಬಿಕಾಸ್ ನಿಮ್ಮ ಮೇಲೆ ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರ. ಹಂಗಾಗಿ ಯೂನಿವರ್ಸ್ ನಿಮಗೆ ಬ್ಲೆಸ್ ಮಾಡ್ತಾ ಇದೆ. ಫೈನಾನ್ಷಿಯಲಿನೂ ಬ್ಲೆಸ್ ಮಾಡ್ತಾ ಇದೆ. ಎಲ್ಲ ರೀತಿಯಲ್ಲೂ ನಿಮಗೆ ಬ್ಲೆಸ್ಸಿಂಗ್ಸೇ. ಜಸ್ಟ್ ನೀವು ಪಾಸಿಟಿವ್ ಆಗಿದ್ದು ಈ ಟೈಮ್ನ ಪಾಸ್ ಆಗೋಕ್ಕೆ ಬಿಡಬೇಕು. ಸೊ ಅರ್ಥ ಆಯ್ತಾ? ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೋದು. ತುಂಬ ಅಬಂಡೆನ್ಸ್ ಇದೆ, ತುಂಬ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ ನಿಮ್ಮ ಹತ್ರ. ಡೆಫಿನೆಟ್ಲಿ ಟ್ರಾವೆಲ್ಲು ಹೋಗೋ ಚಾನ್ಸಸ್ ಇದೆ. ಸೊ ಅದು ಕೂಡ ಹೈ ಚಾನ್ಸಸ್ ಇದೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೋದು. ತುಂಬ ಗ್ರೋತ್ ಇದೆ, ತುಂಬ ಪೊಟೆನ್ಷಿಯಲ್ ಇದೆ. ನೀವು ನಂಬಿ ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ನಾನು ಇಷ್ಟೇ ನಿಮಗಿದು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಪೈಲ್ 1 ಕಂಪ್ಲೀಟ್ ಗೈಡೆನ್ಸ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ನಿಮ್ಗೆ ಈ ಥರ ಮತ್ತಷ್ಟು ವೀಡಿಯೋಸು ನೋಟಿಫೈ ಆಗ್ತಾ ಇರುತ್ತೆ. ಮುಂದಿನ ವೀಡಿಯೋಲಿ ಸಿಗುವ. ಹರೇ ಕೃಷ್ಣ. ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಲೋ ಗ್ರೂಪ್ 2. ಸೊ ಇವಾಗ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಬರೋಣ. ಲೆಟ್ಸ್ ಸಿ. ಓಕೆ, ಕೃಷ್ಣ ಪರಮಾತ್ಮ ಈ ಫೈಲ್ 2ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ಫೈಲ್ 2ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಫೈಲ್ 2ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ತುಂಬ ಕಾರ್ಡ್ಸ್, ನಿಮಗೆ 2 ಕಾರ್ಡ್ ಬೇಕು. ಫೈಲ್ 2ಗೆ ಕೃಷ್ಣ ಪರಮಾತ್ಮ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಫೈಲ್ 2ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ಕೃಷ್ಣ ಪರಮಾತ್ಮ ಫೈಲ್ 2ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದು ಕಾರ್ಡ್, ತುಂಬ ಕಾರ್ಡ್ಸ್ ಬರ್ತಾ ಇದೆ. ಕೃಷ್ಣ ಪರಮಾತ್ಮ ಫೈಲ್ 2ಗೆ ಏನು ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಇನ್ನೊಂದು ಕಾರ್ಡ್ ಕೊಡಿ. ನಾನು ನೋಡ್ತಾ ಇದ್ದೀನಿ ಕರೆಂಟ್ಲಿ ನೀವು ತುಂಬ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದೀರಾ. ಅಂದರೆ ನೀವು ನಿಮ್ಮ ಜಾಬಲ್ಲಿ, ವರ್ಕಲ್ಲಿ ತುಂಬಾ ಪ್ರೆಷರ್ ಇದೆ ನಿಮಗೆ. ಅಂದರೆ ನೀವು ನಿಮ್ಮ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫ್ ತುಂಬ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಆ ಥರ ನೋಡ್ತಾ ಇದ್ದೀನಿ. ಸೊ ನಿಮಗೆ ಗೈಡೆನ್ಸ್ ಕೃಷ್ಣ ಪರಮಾತ್ಮ ಹೆಂಗೆ ಕೊಡೋಕ್ಕೆ ಇಷ್ಟಪಡ್ತಾರೆ ಅಂತ ಅಂದರೆ, ಲೈಕ್ ಪ್ರಯಾರಿಟೈಸ್ ಮಾಡಿ. ಅಂದರೆ ಈ ಒಂದು ಕೆಲಸ ಮುಗಿಯೋ ತನಕ ನಾನು ಇನ್ನೊಂದು ಕೆಲಸ ಕೈ ಹಾಕಲ್ಲ. ಇವತ್ತಿನ ದಿನ ಈಗ ನಿಮ್ಮ ಹತ್ರ 3 ರಿಂದ 4 ಟಾಸ್ಕ್ ನೀವು ಆ ದಿನ ಮಾಡಬೇಕಂತಂದರೆ, ಯಾವ ಟಾಸ್ಕು ಅವತ್ತಿನ ದಿನ ತುಂಬ ಇಂಪಾರ್ಟೆಂಟ್ ಇದೆಯೋ ಫಸ್ಟ್ ಅದನ್ನು ಮುಗಿಸಿ ಆಮೇಲೆ ಮುಂದಕ್ಕೆ ಹೋಗಿ. ಎಲ್ಲ ಕೆಲಸಗಳನ್ನೂ ಒಟ್ಟಿಗೆ ಮಾಡಬೇಡಿ. ಸೊ ನಿಮಗೆ ತುಂಬ ಪ್ರೆಷರ್ ಬೀಳುತ್ತೆ ಅಂತ ಕೃಷ್ಣ ಪರಮಾತ್ಮ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಇನ್ನೊಂದೇನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ, ನೀವು ಕರೆಂಟ್ಲಿ ತುಂಬ ಡೀಪ್ ಟ್ರಾನ್ಸ್ಫಾರ್ಮೇಷನ್ ಅಂಡರ್ಗೋ ಆಗ್ತಿದೆ. ಅಂದರೆ ತುಂಬ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಹೆಂಗಂತಂದರೆ ನೀವು ಒಂಥರ ಸತ್ತು ಬದುಕ್ತಾ ಇದ್ದೀರ ಹೊಸ್ದಾಗೆ. ಆ ಥರ ತುಂಬ ಇಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ. ನನಗೆ ಡೆಫಿನೆಟ್ಲಿ ಅರ್ಥ ಆಗ್ತಿದೆ ನೀವು ಎಷ್ಟು ಅಂಡರ್ಗೋ ಆಗ್ತಾ ಇದ್ದೀರಾ ಇವಾಗ ಅಂತ. ನನಗದು ಫೀಲ್ ಆಗ್ತಾ ಇದೆ. ಇಟ್ಸ್ ಓಕೆ, ಎಲ್ಲ ಒಳ್ಳೆಯದಾಗುತ್ತೆ. ಪಾಸಿಟಿವ್ ಆಗಿ ಮುನ್ನುಗ್ಗಿ. ಯಾಕಂದರೆ ನಿಜ ತುಂಬ ಒಳ್ಳೆ ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ದಯವಿಟ್ಟು ಗಿವ್ ಅಪ್ ಮಾಡಬೇಡಿ. ಏನೋ ನಿಮಗೆ ತುಂಬ
ಟೈಮಿಂದ ತುಂಬ ಹಾರೈಸಿದಂಥ ಒಂದು ವಿಶ್ ಈಡೇರೋ ಥರ ಇದೆ. ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ನನಗೆ ಗೊತ್ತು ನೀವು ತುಂಬ ಅಂಡರ್ಗೋ ಆಗಿದ್ದೀರಾ, ತುಂಬ ಪೇನ್ ಅಂಡರ್ಗೋ ಆಗ್ತಾ ಇದ್ದೀರಾ, ಅದ್ರ ಜೊತೆಗೆ ತುಂಬ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಅದರಲ್ಲಿ ನಿಮ್ಮನ್ನು ನೀವು ಧೈರ್ಯ ತಗೊಂಡು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಆ ಪ್ರೆಷರ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಯಾಕೋ ನಿಮ್ಗೆ ಇನ್ನೊಂದು ಕಾರ್ಡ್ ಪುಲ್ ಮಾಡ್ಬೇಕು ಅನಿಸ್ತಾ ಇದೆ. ಓಕೆ ಡೆಫಿನೆಟ್ಲಿ ಯಾಕೋ ನಿಮ್ಗೆ ಇನ್ನೊಂದು ಕಾರ್ಡ್ ಪುಲ್ ಮಾಡಬೇಕಂತ ಅನಿಸ್ತು. ಅದಕ್ಕೆ ಬಂದಿದ್ದ ಕಾರ್ಡ್ ಬಂದ್ಬಿಟ್ಟು 3 ಆಫ್ ಪೆಂಟಿಕಲ್ಸ್. ಸೊ ನನಗನ್ಸಿದ್ದು ಏನಂತಂದರೆ ಬೇರೆಯವ್ರದ್ದು ಸಹಾಯ ತಗೊಳ್ಳಿ. ಅಂದರೆ ಮೇ ಬಿ ನೀವು ಒಂದು ವರ್ಕ್ ಪ್ಲೇಸಲ್ಲಿ ನೀವು ತುಂಬ ಜಗಲ್ ಮಾಡಿ ತುಂಬ ಹ್ಯಾಂಡಲ್ ಮಾಡ್ತಾ ಇದ್ದರೆ ಕೃಷ್ಣ ಪರಮಾತ್ಮ ಹೆಂಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಬೇರೆಯವರು ನಿಮ್ಮ ಎಂಪ್ಲಾಯೀಸ್ದು ಹೆಲ್ಪ್ ತೊಗೊಳ್ಳಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತೊಗೊಳ್ಳಿ. ಸೊ ನಿಮ್ಮ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಬಿಕಾಸ್ ಕರೆಂಟ್ಲಿ ನೀವು ತುಂಬಾ ಫೇಸ್ ಮಾಡ್ತಾ ಇದ್ದೀರಾ, ತುಂಬ ವಿಷಯಗಳನ್ನ ಅಟ್ ಒನ್ಸ್ ಹ್ಯಾಂಡಲ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಆ ಪ್ರೆಷರಿಂದ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಸೊ ಟೇಕ್ ಇಟ್ ಸ್ಲೋಲಿ. ನಂಗೆ ಅರ್ಥ ಆಗ್ತಿದೆ, ತುಂಬ ಟ್ರಾನ್ಸ್ಫಾರ್ಮೇಷನ್ ಅಂಡರ್ಗೋ ಆಗ್ತಾ ಇದ್ದೀರಾ. ಅಂದರೆ ಒಂಥರ ಒಂದು ಹೊಸ ವ್ಯಕ್ತಿಯಾಗೇ ಬದಲಾಗ್ತಾ ಇದ್ದೀರಾ ನೀವು, ಒಳ್ಳೆ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲ, ಒಳ್ಳೆ ರೀತಿಯಲ್ಲಿ. ಸೊ ಹಾಗಾಗಿ ಮತ್ತೆ ಅದರಲ್ಲೂ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಸೊ ಗೈಡೆನ್ಸ್, ಕ್ಲಿಯರ್ ಗೈಡೆನ್ಸ್ ಅಂತಂದರೆ ನಿಮ್ಮ ಎಂಪ್ಲಾಯೀಸು, ಫ್ರೆಂಡ್ಸು, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಸಹಾಯ ತಗೋರಿ. ಅವ್ರು ನಿಮಗೆ ನಿಜವಾಗ್ಲೂ ಸರಿಯಾದ ದಾರಿ ತೋರಿಸಿ ನಿಮಗೆ ಸಹಾಯ ಮಾಡ್ತಾರೆ. ಈ ಟ್ರಾನ್ಸ್ಫಾರ್ಮೇಷನ್ನು ಸ್ವಲ್ಪ ಸ್ಮೂತಾಗಿ ಹೋಗೋಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಡೆಫಿನೆಟ್ಲಿ ಅವ್ರು ಹೆಲ್ಪ್ ತೊಗೊಳ್ಳಿ. ಹೆಲ್ಪ್ ಹೆಂಗೆ ತೊಗೊತೀರಾ ಅಂತಂದರೆ ನಿಮಗೆ ತುಂಬ ಇಂಟೆನ್ಸಾಗೆ ಏನಾದ್ರು ನೋವಾಗ್ತಾ ಇದ್ದರೆ ನಿಮ್ಗೆ ಯಾರು ತುಂಬ ರಿಲಯಬಲ್ ಫ್ರೆಂಡ್ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿ, ಹೇಳ್ಕೊಳ್ಳಿ, ನಿಮ್ಮ ಕಷ್ಟ ಹೇಳ್ಕೊಳ್ಳಿ. ಸೊ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಬೆಟರ್ ಅನಿಸುತ್ತೆ. ಇಲ್ಲ ನಿಮ್ಗೆ 2 ಡಿಸಿಷನ್ ಮಧ್ಯೆ ಸ್ಟಕ್ ಆಗಿ ನೀವು ತುಂಬ ಕೆಲಸಗಳನ್ನ ಅಟ್ ಒನ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದರೆ ವರ್ಕ್ ಪ್ಲೇಸಲ್ಲಿ ನಿಮ್ಮ ಎಂಪ್ಲಾಯೀಸ್ದು ಹೆಲ್ಪ್ ತೊಗೊಳ್ಳಿ. ಸ್ಪೆಷಲಿ ವರ್ಕ್ ಪ್ಲೇಸಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ವರ್ಕ್ ಪ್ಲೇಸಲ್ಲಿ ನೀವು ತುಂಬ ಕೆಲಸಗಳನ್ನ ಅಟ್ ಒನ್ಸ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಎಂಪ್ಲಾಯೀಸ್ ತುಂಬ ಹೆಲ್ಪಿಂಗ್ ಇದ್ದಾರೆ. ಸೊ ನಿಮ್ಮ ಎಂಪ್ಲಾಯೀಸ್ದು ಸಹಾಯ ತೊಗೊಂಡ್ಬಿಟ್ಟು ಕೆಲಸನ ಸ್ವಲ್ಪ ಆರಾಮಾಗಿ ಮಾಡಿ, ಆರಾಮಾಗಿ ಹೋಗಿ, ಎಲ್ಲ ಒಳ್ಳೆಯದಾಗಿ. ಈ ಟ್ರಾನ್ಸ್ಫಾರ್ಮೇಷನ್ ಫೇಸ್ ಕೂಡ ಎಂಡ್ ಆಗುತ್ತೆ. ಬಿಕಾಸ್ ಯಾವಾಗಲೂ ಕತ್ಲಾದ್ಮೇಲೆ ಬೆಳಕು ಬರಲೇಬೇಕಲ್ವಾ, ಕಷ್ಟಗಳು ಮುಗಿದ ಮೇಲೆ ಒಳ್ಳೆ ದಿನಗಳು ಬರಲೇಬೇಕು ಅಲ್ವಾ. ಸೊ ನೀವು ಅದನ್ನ ಡೆಫಿನೆಟ್ಲಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈ ಕಷ್ಟಗಳ ದಿನದ ಮುಗಿದ ಮೇಲೆ ನಿಮಗೆ ಒಳ್ಳೆ ನ್ಯೂ ಬಿಗಿನಿಂಗ್ ಡೆಫಿನೆಟ್ಲಿ ಬರ್ತಾ ಇದೆ. ಹೆಲ್ಪ್ ತೊಗೊಳ್ಳಿ, ಹೆಸಿಟೇಟ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ವರ್ಕ್ ಪ್ಲೇಸಲ್ಲಿ ಸ್ಪೆಷಲಿ ವರ್ಕ್ ಪ್ಲೇಸಲ್ಲಿ ನಿಮ್ಮ ಎಂಪ್ಲಾಯೀಸ್ ಸಹಾಯ ತೊಗೊಳ್ಳಿ. ಅವ್ರು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಿಮಗೆ ಸ್ವಲ್ಪ ಈ ಭಾರ ಕಡಿಮೆ ಆದಂಗೆ ಫೀಲ್ ಆಗುತ್ತೆ. ಸೊ ಈ ಟ್ರಾನ್ಸ್ಫಾರ್ಮೇಷನ್ನ ಸ್ವಲ್ಪ ಸ್ಮೂತಾಗೆ ತೊಗೊಂಡು ಹೋಗೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಅರ್ಥ ಆಯ್ತಾ? ಡೆಫಿನೆಟ್ಲಿ ಒಂದು ಒಳ್ಳೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸಹಾಯ ತೊಗೊಳ್ಳಿ, ಹೆಲ್ಪ್ ತೊಗೊಳ್ಳಿ. ಮತ್ತು ಈ ಟ್ರಾನ್ಸ್ಫಾರ್ಮೇಷನ್ನ ಗೋ ವಿತ್ ದ ಫ್ಲೋ ಅಂತ ಹೋಗ್ಬಿಡಿ, ಯಾವುದನ್ನು ತಡಿಬೇಡಿ. ಜಸ್ಟ್ ಗೋ ವಿತ್ ದ ಫ್ಲೋ. ಸ್ಟೇ ಪಾಸಿಟಿವ್. ನಿಮ್ಮ ದಿನನಿತ್ಯ ಕಾರ್ಯಗಳನ್ನ ಡಿಸಿಪ್ಲಿನಾಗಿ ಮಾಡ್ತಾ ಬನ್ನಿ ಆ್ಯಂಡ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಎಲ್ಲ ಒಳ್ಳೆಯದಾಗುತ್ತೆ. ಹೊಸ ಬಿಗಿನಿಂಗ್ ಡೆಫಿನೆಟ್ಲಿ ಬರ್ತಾ ಇದೆ. ಅರ್ಥ ಆಯ್ತಾ? ನಿಮ್ಗೆ ಎಷ್ಟೋ ದಿನಗಳದ್ದು ಆಸೆ ಅಂತೂ ಈಡೇರ್ತಾ ಇದೆ ಡೆಫಿನೆಟ್ಲಿ. ಆಯಿತಾ? ಸೊ ಇದು ನಿಮ್ಮ ಇವತ್ತಿನ ಗೈಡೆನ್ಸ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ನಿಮಗೆ ಈ ಥರ ಮತ್ತಷ್ಟು ವಿಡಿಯೋ ನೋಟಿಫೈ ಆಗ್ತಾ ಇರುತ್ತೆ. ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.